ಪ್ರತಿನಿತ್ಯ ವಸೂಲಿ ಅಥವಾ ಏನು ಗ್ಯಾರಂಟಿ ಯೋಜನೆಗಳನ್ನ ಕಡಿಮೆ ಕೊಟ್ಟರು ಮದ್ಯದ ರೇಟ್ನ ಹೆಚ್ಚಿಸ್ಬಿಟ್ರು, ಈ ಮೂಲಕ ಸರ್ಕಾರದ ಬೊಕ್ಕಸ ತುಂಬಿಸೋ ಕೆಲಸ ಮಾಡಿದ್ರು. ಇವೆಲ್ಲ ಒಂದ್ ಕಡೆ ಚರ್ಚೆ ನಡೀತಾ ಇದ್ರೆ ಪ್ರಧಾನಿನೇ ಆರೋಪ ಮಾಡ ನೆಟ್ಟಕ್ಕೆ ಬರುತ್ತೆ 700 ಕೋಟಿ. ಯಾಕೆ ಆಗುತ್ತೆ ಸರ್ ಇದೆಲ್ಲ? ನಿಮಗೆ ಇದು ಗೊತ್ತಾಗ್ತಿದ್ಯಾ ಅಥವಾ ಅಧಿಕಾರಿಗಳು ಚಳಿ ಬಿಡಿಸೋ ಕೆಲಸ ಆಗ್ಲೇಬೇಕಾ? ಇನ್ನ ಅಧಿಕಾರಿಗಳು ಕೆಲವು ಜನರು ಅಂಥವ್ರು ಇದ್ದಾರೆ. ಹಾ ಸರ್, ನಾನು ಎಲ್ಲರೂ ಕೇಳೋದಿಲ್ಲ. ಅಂಥವ್ರಿಗೆ ಕಡಿವಾಣ ಹಾಕಬೇಕು. ಒಂದು ಈ ದೇಶದ ದುರ್ದೈವೋ ನಮ್ಮ ದುರ್ದೈವೋ ಗೊತ್ತಿಲ್ಲ, ದೇಶದ ಪ್ರಧಾನಿಯವರಿಗೆ ಯಾವುದೂ ಮಾಹಿತಿ ಇಲ್ಲದೆ ಸುಳ್ಳನ್ನು ಹೇಳಿಸ್ತಕ್ಕಂಥವ್ರು ಇಲ್ಲಿ ಕರ್ನಾಟಕದವ್ರು ಹೇಳ್ತಾರೋ, ಪ್ರಧಾನಿಗಳನ್ನೇ ತನ್ನ ರಾಜಕೀಯಕ್ಕಾಗಿ ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತಾರೋ, ಇದು ನನಗೆ ಗೊತ್ತಿಲ್ಲ. ಮತ ಕೇಳಕ್ಕೂ ಪ್ರಧಾನಿ ಮುಖ ಬೇಕು, ಆರೋಪ ಮಾಡೋಕ್ಕೂ ಪ್ರಧಾನಿ ಮುಖ ಬೇಕು. ಮೋದಿ ಅವರ ಹೆಸರಲ್ಲಿ ಅನವಶ್ಯಕವಾಗಿ ಆರೋಪಗಳನ್ನ ಇಲ್ಲಿ ಮೈತ್ರಿ ಅಂದ್ರೆ ಬಿಜೆಪಿ ಮತ್ತು JDS ಅವ್ರು ಮಾಡ್ತಿದ್ದಾರೆ. ಇವ್ರಿಗೆ ಅದು ಯೋಗ್ಯತೆ ಇಲ್ಲ. ಜನರ ಬಳಿ ಹೋಗಿ ಜನರ ವಿಶ್ವಾಸ ಗಳಿಸಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಇವ್ರ ಹತ್ರ ಸಾಧ್ಯ ಇಲ್ಲ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿಬಿಡೋದು. ಓ ಅಲ್ಲಿ ಆಗೋಯ್ತು, ಇಲ್ಲಿ ಆಗೋಯ್ತು, 8 ಕೋಟಿ ಬಂತು. ಯಾವ ಕೋಟಿಗಳು ಸಿಗ್ತವ್ರೆ? ನಾನು ಸಾರ್ವಜನಿಕ ಬದುಕಿನಲ್ಲಿ ಪ್ರೂವ್ ಆದರೆ ರಾಜಕಾರಣದಲ್ಲಿ ನಾನು ಇರೋದಿಲ್ಲ. ನಾನು ಸುಳ್ಳು ಸುದ್ದಿಗಳು ಹಬ್ಬಿಸ್ತಕ್ಕಂಥದ್ದು ನನಗೆ ಬಹಳ ಬೇಸರ ಇದೆ. ಎಸ್ ಸರ್, ಇಷ್ಟು ಬೇಸರ ಇದೆ ಅಂದರೆ ರಾಜಕೀಯ ಯಾಕಪ್ಪ ನಾವು ರಾಜಕೀಯಕ್ಕೆ ಬಂದೆವು ಅನ್ನೋಷ್ಟು ಮಟ್ಟಿಗೆ ನನಗೆ ಬೇಸರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.